ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2026-27ನೇ ಸಾಲಿನ ಮೌಲ್ಯಾಂಕನ ಸುತ್ತೋಲೆ ಏನಿದೆ, ಅದರಲ್ಲಿ ಯಾವೆಲ್ಲ ಮುಖ್ಯಾಂಶಗಳಿದ್ದಾವೆ, ಯಾವೆಲ್ಲ ಒಂದು ಹೊಸ ಅಂಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈ ಒಂದು ಸುತ್ತೋಲೆ, ಮೌಲ್ಯಾಂಕನ ಸುತ್ತೋಲೆ ದಿನಾಂಕ 16/6/2020ರಲ್ಲಿ ಪ್ರಕಟ ಆಗಿದೆ. ಇದು ಬಂದು ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ವತಿಯಿಂದ ಪ್ರಕಟ ಆಗಿರುವಂತಹ ಒಂದು ಸುತ್ತೋಲೆ. ವಿಷಯ ನೀವು ನೋಡ್ಬೋದು, 26-27ನೇ ಸಾಲಿನ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವಂತಹ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗೆ ಯಾವ ರೀತಿ ಮೌಲ್ಯಾಂಕನವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸುತ್ತೋಲೆಯಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಏನು ಈಗ ನಾವು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ಇದ್ದೀವಿ, ಏನು 1ರಿಂದ 10ನೇ ತರಗತಿ ಶಾಲೆಗಳಿದ್ದಾವೆ. ಈ ಒಂದು 26-27ನೇ ಸಾಲಿನಲ್ಲಿ ಒಂದಷ್ಟು ಅಂದರೆ ಅಂಶಗಳನ್ನು ಇಲ್ಲಿ ನಾವು ನೋಡಬೇಕಾಗುತ್ತೆ. ಈ ಒಂದು ಶೈಕ್ಷಣಿಕ ವರ್ಷ 29/5/2026ರಿಂದ ಪ್ರಾರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಚಟುವಟಿಕೆಗಳು ಸಹ ಪ್ರಾರಂಭ ಆಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಥ ಸುತ್ತೋಲೆಗಳನ್ನು ಸಹ ನೀಡಿದ್ದಾರೆ. ಈಗ ಆಲ್ರೆಡಿ ಏನು ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗುವಂತೆ ಕಲಿಕಾ ಚೇತರಿಕೆಯ ಸಾಹಿತ್ಯಗಳು ಲಭ್ಯ ಇದ್ದಾವೆ. ಕಲಿಕಾ ಬಲವರ್ಧನೆ, ಕಲಿಕಾ ಫಲಾಧಾರಿತ ಪ್ರಶ್ನಕೋಟಿಗಳು ಲಭ್ಯ ಇದ್ದಾವೆ. ಇವೆಲ್ಲವೂ ಸಹ DSRT ವೆಬ್ಸೈಟ್ನಲ್ಲಿ ಲಭ್ಯ ಇದ್ದಾವೆ. ಇವುಗಳನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳ ಕಲಿಕೆಯ ಅಂತರವನ್ನು ಬೆಸಿಬೇಕು ಅಂತೇಳಿ ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಏನು 2026-27ನೇ ಸಾಲಿನ ಸೇತುಬಂಧ ಉಪಕ್ರಮ ಏನಿದೆ, ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುತ್ತೋಲೆಯೂ ಸಹ ಬಂದಿದೆ. ಈ ಒಂದು ಏನು ಸೇತುಬಂಧ ಕಾರ್ಯಕ್ರಮವನ್ನು ಜೂನ್ ತಿಂಗಳಲ್ಲಿ ನಾವು ಮಾಡಿದ್ದೀವಿ. ಇದಾದ ನಂತರ ಸೇತುಬಂಧ ಮುಗಿದ ನಂತರ ನಾವು ಸೇತುಬಂಧ ಮತ್ತು FLN ಸಂಬಂಧಿತ ಕಲಿಕಾ ಫಲಗಳನ್ನು ಅವರು ಏನು ನೀಡಿದ್ದಾರೆ ಅದರಂತಲ್ಲಿ ಯಾರು ಕಲಿಕಾ ಹಂತದ ವಿದ್ಯಾರ್ಥಿಗಳಿದ್ದಾರೆ, ಅಂದರೆ ಅಪೇಕ್ಷಿತ ಕಲಿಕಾ ಹಂತವನ್ನು ತಲುಪಲು ಸಾಧ್ಯವಾಗದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡಬೇಕಾಗತ್ತೆ, ಬೇರೆ ರೀತಿಯ ಕಲಿಕಾ ತಂತ್ರಗಳನ್ನು ಬಳಸಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಅನುಕೂಲಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಏನು 2026-27ನೇ ಸಾಲಿನಲ್ಲಿ ಏನು KPS ಶಾಲೆಗಳು, PMC ಶಾಲೆಗಳಲ್ಲಿ ಮತ್ತು ಎಲ್ಲ ದ್ವಿಭಾಷಾ ತರಗತಿಗಳನ್ನು ಏನು ಮಾಡಿದ್ದಾರೆ, ಅವರು ಪ್ರಾರಂಭಿಸಿದ್ದಾರೆ. ಇಲ್ಲೊಂದಷ್ಟು ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ. ಈ ಗಣಿಬಾಧಿತ ಶಾಲೆಗಳ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಆಲ್ರೆಡಿ 1ರಿಂದ 5ನೇ ತರಗತಿಯವರೆಗೆ ಏಕತರಗತಿ, ದ್ವಿಭಾಷಾ ತರಗತಿಗಳನ್ನು ಪ್ರಾರಂಭಿಸಿದಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ಸಹ ಕೊಟ್ಟಿದ್ದಾರೆ. ತರಗತಿ ಪ್ರಕ್ರಿಯೆಗಳು ಸಹ ಆಲ್ರೆಡಿ ಪ್ರಾರಂಭ ಆಗಿದ್ದಾವೆ. ನಂತರ ಏನು 25-26ನೇ ಸಾಲಿನಲ್ಲಿ ಏನು ರಾಜ್ಯ ಪಠ್ಯಕ್ರಮದ ಶಾಲೆಗಳಿದ್ದು ಅವರಿಗೆ ನಿರಂತರ ಮೌಲ್ಯಾಂಕನಕ್ಕೆ ಅನುಕೂಲವಾಗುವಂತೆ ಲಾಸ್ಟ್ ಇಯರ್ ಏನು ಮಾಡಿದರು ಅಂದರೆ LBAಯನ್ನು ಜಾರಿಗೆ ತಂದಿದ್ರು, ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಜಾರಿಗೆ ತಂದಿದ್ರು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನಕೋಟಿಯನ್ನು ಸಹ ಅವರು ಸಿದ್ಧಪಡಿಸಿ ವೆಬ್ಸೈಟ್ನಲ್ಲಿ ಆಲ್ರೆಡಿ 25-26ನೇ ಸಾಲಿನ ಒಂದು LBA ಸಾಹಿತ್ಯವನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈಗ 26-27ನೇ ಸಾಲಿಂದು ಇನ್ನೂ LBA ಸಾಹಿತ್ಯ ಲಭ್ಯ ಇಲ್ಲ. ಅದು ಸಹ ಶೀಘ್ರವಾಗಿ ಕೈಗೆ ಸೇರುತ್ತದೆ. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ LBA ಸಾಹಿತ್ಯಗಳನ್ನು, ಅಂದರೆ ಪ್ರಶ್ನಕೋಟಿಗಳನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಅವು ಪರಿಷ್ಕರಣೆಗೆ ಹೋಗಿದ್ದಾವೆ. ಒಂದಷ್ಟು ಹೊಸ ಅಂಶಗಳು ಆಡ್ ಆಗಬಹುದು ಮತ್ತು ಒಂದಷ್ಟು ಏನು ಕರೆಕ್ಷನ್ಸ್ಗಳಿದ್ರೆ ಅವೆಲ್ಲವೂ ಸಹ ಸರಿ ಆಗ್ತದೆ. ಅವುಗಳನ್ನು ಬಳಸ್ಕೊಂಡು ಈಗ ಏನು ಮಾಡಬೇಕಾಗುತ್ತೆ, ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ. ಈಗ ಯಾವ ರೀತಿ ಮೌಲ್ಯಾಂಕನವನ್ನು ಮಾಡಬೇಕು ಅಂತಂದರೆ 1ರಿಂದ 5ನೇ ತರಗತಿಗಳಿಗೆ ಬಂದಾಗ ಇಲ್ಲಿ ನೀವು ಏನು LBA ಯೂನಿಟ್ ಟೆಸ್ಟ್ಗಳನ್ನು ಮಾಡ್ತಾಯಿದ್ರಿ, ಇಲ್ಲಿ ನೀವು 10 ಅಂಕಗಳಿಗೆ ಲಿಖಿತವನ್ನು, 5 ಅಂಕಗಳಿಗೆ ಮೌಖಿಕ, ಒಟ್ಟು 15 ಅಂಕಗಳಿಗೆ ಏನು ಮಾಡಬೇಕಾಗತ್ತೆ, LBA ಯೂನಿಟ್ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ. ರಿಟರ್ನ್ 10 ಅಂಕಗಳು, ಓರಲ್ ಬಂದು 5 ಅಂಕಗಳು. ಇದು 1ರಿಂದ 5ನೇ ತರಗತಿಗಳಿಗೆ. ಇಲ್ಲಿ ನೀವು ಎಲ್ಲ ರೀತಿಯ ಪ್ರಶ್ನೆಗಳನ್ನು ಬಳಸ್ಕೋಬೇಕು. ಅಂದರೆ ನೋಡಿ, ಆಬ್ಜೆಕ್ಟಿವ್ ಟೈಪ್ ವಸ್ತುನಿಷ್ಠ ಪ್ರಶ್ನೆಗಳಿದ್ದಾವೆ, ಆಮೇಲೆ ವಿವರಣಾತ್ಮಕ ಪ್ರಶ್ನೆಗಳಿದ್ದಾವೆ. ಎಲ್ಲ ಏನು LBA ಸಾಹಿತ್ಯದಲ್ಲೂ ಈ ಒಂದು ಎಲ್ಲ ರೀತಿಯ ಪ್ರಶ್ನೆಗಳನ್ನು ಸಹ ಅವರು ಕೊಟ್ಟಿದ್ದಾರೆ. ಎಲ್ಲ ಥರದ ಪ್ರಶ್ನೆಗಳನ್ನು ಸಹ ಕೊಟ್ಟಿದ್ದಾರೆ. ಅವುಗಳನ್ನು ಬಳಸ್ಕೊಂಡು ನೀವೇನು ಮಾಡಬೇಕು, ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ. ಮತ್ತು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಅದನ್ನು ಅಳವಡಿಸಬೇಕಾಗುತ್ತೆ. ಅದೇ ರೀತಿ 6ರಿಂದ 7ನೇ ತರಗತಿಗಳಿಗೆ ಈ ವರ್ಷ ಏನು ಮಾಡಬೇಕು ಅಂತಂದರೆ 20 ಅಂಕಗಳಿಗೆ ಯೂನಿಟ್ ಟೆಸ್ಟನ್ನು ಮಾಡಬೇಕು. ಇಲ್ಲಿ ಓರಲ್ಲೂ ಸಹ ಇರೋದಿಲ್ಲ 6ರಿಂದ 7ನೇ ತರಗತಿಗೆ. ಮತ್ತು ಅಲ್ಲಿ ನೀವೇನು ಮಾಡಬೇಕು, ಸೇಮ್ ಅದೇ ರೀತಿ ಆಬ್ಜೆಕ್ಟಿವ್ ಟೈಪು ಮತ್ತು ಏನು ವಿವರಣಾತ್ಮಕ ಪ್ರಶ್ನೆಗಳಿದ್ದಾವೆ ಅವುಗಳನ್ನು ಬಳಸ್ಕೊಂಡು ನೀವು ಮೌಲ್ಯಾಂಕನವನ್ನು ಮಾಡಬೇಕು. 8ರಿಂದ 10ನೇ ತರಗತಿಗೂ ಸಹ ಸೇಮ್ 20 ಅಂಕಗಳಿಗೆ ಮಾಡಬೇಕಾಗುತ್ತೆ. ಇಲ್ಲೂ ಸಹ ಅಲ್ಲಿ ಏನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಥರದ ಪ್ರಶ್ನೆಗಳನ್ನು ಬಳಸ್ಕೊಂಡು ನೀವು ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ.
ಮತ್ತು ಏನು ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಆಧರಿಸಿ ನೀವು ಎಫ್ ಎಗಳನ್ನು ಕಂಡಕ್ಟ್ ಮಾಡಬೇಕು ಮತ್ತು ಎಸ್ ಎಗಳನ್ನು ಸಹ ಕಂಡಕ್ಟ್ ಮಾಡಬೇಕು. ಅದರಲ್ಲಿರುವಂಥ ಪ್ರಶ್ನೆಗಳನ್ನೇ ನಾವು ಏನು ಮಾಡಬೇಕಾಗುತ್ತೆ, ಈ ಒಂದು ಮೌಲ್ಯಾಂಕನಕ್ಕೆ ಪರಿಗಣಿಸಬೇಕಾಗುತ್ತೆ. ನಂತರ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಗೆ ಏನು ಮಾಡಬೇಕು ಅಂತಂದರೆ, ಈ ಸ್ಯಾಟ್ಸ್ನಲ್ಲಿ ಮತ್ತು ಏನು ನಾವು ಎಲ್ ಬಿ ಎನಲ್ಲಿ ನಾವು ಇದನ್ನು ಗ್ರೇಡ್ಗಳನ್ನು ಅಳವಡಿಸ್ತೀವಿ, ಅದರ ಆಧಾರದ ಮೇಲೆ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಗೆ ನಾವು ಏನು ಮಾಡಬೇಕು, ಕ್ರಮ ವಹಿಸಬೇಕಾಗುತ್ತೆ. ಇದ್ರ ಜೊತೆಗೆ ಈ 26-27ನೇ ಸಾಲಿನಲ್ಲಿ ವಿಶೇಷವಾಗಿ ನೋಡಿ ಸಮಗ್ರ ಪ್ರಗತಿ ಪತ್ರವನ್ನು ಕೊಟ್ಟಿದ್ದಾರೆ. ಅಂದರೆ HPC ಅಂತ ಹೇಳಿ ಕರಿತೀವಿ, ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂತೇಳಿ. ಅದು ಶಾಲಾ ಶೈಕ್ಷಣಿಕ ದಿನಚರಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಅದನ್ನು ಅಳವಡಿಸಿದ್ದಾರೆ ಮತ್ತು ಎಲ್ಲ ಶಾಲೆಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಸರಬರಾಜು ಮಾಡಲಾಗಿದೆ. ನಾವು ಏನು ಮಾಡಬೇಕಪ್ಪ ಅಂತಂದರೆ ನಿಯಮಿತವಾಗಿ ದಿನಚರಿಯನ್ನು ಬಳಸಬೇಕು ಮತ್ತು ಸಮಗ್ರ ಪ್ರಗತಿ ಪತ್ರವನ್ನು ಭರ್ತಿ ಮಾಡಿ ಕಾಲಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಗಮನಕ್ಕೆ ಅದನ್ನು ತರಬೇಕಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಏನು ಸೇತುಬಂಧು ಉಪಕ್ರಮ, ಈ ಪಾಠಾಧಾರಿತ ಮೌಲ್ಯಾಂಕನ ಮತ್ತು ಎಫ್ ಎಗಳು ಮತ್ತು ಎಸ್ ಎಗಳನ್ನು ನಿರ್ವಹಿಸೋದಕ್ಕೆ ಏನೀಗ ಸುತ್ತೋಲೆ ಇದೆ. ಈ ಸುತ್ತೋಲೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ. ಮೊದಲನೇದು ಬಂದು 1ರಿಂದ 5ನೇ ತರಗತಿಗಳಿಗೆ ಮೌಲ್ಯಾಂಕನವನ್ನು ಹೇಗೆ ಮಾಡಬೇಕು ಅಂತೇಳಿ. ಈಗ ನಾವು ಫಸ್ಟು FA1 ಮಾಡ್ತೀವಿ, ಆಮೇಲೆ FA2, ಆಮೇಲೆ SA1, FA3, FA4 ಈ ರೀತಿ ಪ್ಯಾಟರ್ನಲ್ಲಿ ಮಾಡ್ತಾ ಹೋಗ್ತೀವಿ. ಇಲ್ಲಿ 1ರಿಂದ 5ನೇ ತರಗತಿಗೆ ಬಂದಾಗ ಎಷ್ಟು ಪರ್ಸೆಂಟೇಜ್ ಪಠ್ಯಕ್ರಮ ತೊಗೋಬೇಕು ಅಂತೇಳಿ ಮುಂದೆ ಒಂದು ಟೇಬಲು ಸಹ ಕೊಟ್ಟಿದ್ದಾರೆ, ಅಲ್ಲಿ ನಾನು ತಿಳಿಸ್ತೀನಿ. ಇಲ್ಲಿ ಇದನ್ನು ನೋಡಿ, ಯಾವ ಒಂದು ಅವಧಿಯ ಸಿಲೆಬಸ್ ಅಂತಂದರೆ FA1ಗೆ ಬಂದಾಗ, FA1 1ರಿಂದ 5ನೇ ತರಗತಿಗೆ ಬಂದಾಗ 16/26ರಿಂದ 27/7/26ವರೆಗಿನ ಸಿಲೆಬಸ್ಸನ್ನು ಮಾತ್ರ ಪರಿಗಣಿಸಬೇಕು. FA1 ಮಾಡಲಿಕ್ಕೆ ನೀವು ನೋಡಿ ಯಾವ ಅವಧಿಯ ಅಲ್ಲಿ ಅಂದರೆ ಈ ಒಂದು ಅವಧಿಯಲ್ಲಿ, ಅಂದರೆ ಈ ಒಂದು FA1 ಅವಧಿಯಲ್ಲಿ ನೀವು ಏನೆಲ್ಲ ಪಾಠ ಆಧಾರಿತ ಮೌಲ್ಯಾಂಕನಗಳನ್ನು ಮಾಡಿರ್ತೀರ, ಅದಕ್ಕೆ ಪೂರಕವಾಗಿ ಏನು ಗೃಹ ಪಾಠಗಳನ್ನು ಕೊಟ್ಟಿರ್ತೀರ, ಪ್ರಾಜೆಕ್ಟ್ ವರ್ಕ್ಸ್ಗಳನ್ನ ಕೊಟ್ಟಿರ್ತೀರ, ಚಟುವಟಿಕೆ ಪುಸ್ತಕಗಳನ್ನು ಇರುವಂಥ ಚಟುವಟಿಕೆಗಳನ್ನ ಕೊಟ್ಟಿರ್ತೀರ, ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಕೊಟ್ಟಿರ್ತೀರ. ಇವೆಲ್ಲವನ್ನೂ ಸಹ ನೀವು ಪರಿಗಣಿಸಿ 15% ಏನು ಮಾಡಬೇಕಾಗುತ್ತೆ, ನೀವು ಅದನ್ನು ಪರಿವರ್ತನೆ ಮಾಡಬೇಕಾಗುತ್ತೆ. ಮತ್ತು ಎಲ್ ಬಿ ಎ ಯೂನಿಟ್ ಟೆಸ್ಟ್ಗಳನ್ನು ಮಾಡಬೇಕಾದ್ರೆ ನೀವು ನೋಡಿ, ಎಲ್ ಬಿ ಎ ಸಂಬಂಧ ಏನು ಈಗ ಲ್ಯಾಂಗ್ವೇಜಸ್ಗೆ ಬಂದಾಗ, ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಬಂದಾಗ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣಿಸಿ ನಾವು ಏನು ಮಾಡಬೇಕಾಗುತ್ತೆ, ಒಂದು ಯೂನಿಟ್ ಟೆಸ್ಟನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಪರಿಸರ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಪಾಠಕ್ಕೆ ನಾವು ಏನು ಮಾಡಬೇಕು, ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಅಂದರೆ ಎಲ್ ಬಿ ಎಲ್ಲಿರುವಂತಹ ಪ್ರಶ್ನೆಕೋಟಿಯನ್ನೇ ಬಳಸ್ಕೊಂಡು ನಾವು ಏನು ಮಾಡಬೇಕು, ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು. ಇಲ್ಲಿ 10 ಅಂಕಗಳಿಗೆ ನಾವು ಏನು ಮಾಡ್ತೀವಿ, ಲಿಖಿತ ಪರೀಕ್ಷೆಯನ್ನು, 15 ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ಮಾಡ್ತೀವಿ. ಒಟ್ಟು 15 ಅಂಕಗಳಿಗೆ ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ. ಇದರ ಒಂದು ಡ್ಯೂರೇಷನ್ ನೋಡಿ ಇಲ್ಲಿದೆ, 28/7/26ರಿಂದ 37/26 ಒಳಗಡೆ ಇದನ್ನು ಮಾಡಬೇಕಾಗುತ್ತೆ. ಅದೇ ರೀತಿ FA2ಗೆ ಬಂದಾಗ ಇದನ್ನು ಸಹ 1/8/26ರಿಂದ 26/8/26 ಒಳಗಡೆ ಮಾಡಬೇಕಾಗುತ್ತೆ. ಇಲ್ಲಿ ಅಂದರೆ ಸಿಲೆಬಸ್ ಇದನ್ನು ಹೊರಗಿನ ಸಿಲೆಬಸನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಡ್ಯೂರೇಷನ್ ಬಂದು 27/8/26ರಿಂದ 38/26 ಒಳಗಡೆ ಮಾಡಬೇಕಾಗುತ್ತೆ. ಇಲ್ಲೂ ಸಹ ಚೇಂಜಸ್ ಇಲ್ಲ, ಈಗ ಏನು ಆಲ್ರೆಡಿ FA1ಗಿತ್ತು ಅದೇ ರೀತಿಯಲ್ಲೇ ಇರ್ತದೆ. ನೆಕ್ಸ್ಟು ಇಲ್ಲೂ ಸಹ ಸೇಮ್ ಚಟುವಟಿಕೆಗಳನ್ನು ಪರಿಗಣಿಸಬೇಕಾಗುತ್ತೆ. SA1ಗೆ ಬಂದಾಗ ನೋಡಿ 16/6/26ರಿಂದ 22/9/26ವರೆಗಿನ ಸಿಲೆಬಸ್ಸನ್ನು ನೀವು ಪರಿಗಣಿಸಬೇಕು. ಇಲ್ಲಿ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಏನು ಮಾಡಬೇಕು, 10 ಅಂಕಗಳಿಗೆ ಮೌಖಿಕ, 40 ಅಂಕಗಳಿಗೆ ಲಿಖಿತ, ಒಟ್ಟಾರೆ 50 ಅಂಕಗಳಿಗೆ ಮೌಲ್ಯಾಂಕನವನ್ನು ನಡೆಸಿ ಅದನ್ನು 20%ಕ್ಕೆ ಪರಿವರ್ತಿಸಬೇಕು. ನೋಡಿ ಇಲ್ಲಿ ಹೇಳಿದ್ದಾರೆ 20%ಕ್ಕೆ ಪರಿವರ್ತಿಸಬೇಕು. ಇಲ್ಲಿ ನೀವು ನೋಡ್ತಾ ಇರೋದು ಏನಂದರೆ ನೋಡಿ, ಇದು 23/9/26ರಿಂದ 39/26ವರೆಗಿನ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಆಧರಿಸಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು, ಮೌಖಿಕ ಮತ್ತು ಲಿಖಿತ ಮೌಲ್ಯಾಂಕನವನ್ನು ಮಾಡಬೇಕಾಗುತ್ತೆ. ಮಾಡಿ 29/10/26ರಂದು ಏನು ಪ್ರಾಥಮಿಕ ವಿಭಾಗದ ಮೊದಲನೇ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಇರ್ತದೆ. ಮತ್ತು ವಿದ್ಯಾರ್ಥಿಗಳ ಕೃತಿ ಸಂಪುಟ ಮತ್ತು ಉತ್ತರ ಪತ್ರಿಕೆಗಳನ್ನು ಏನು ಮಾಡಬೇಕು, ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು STMC ಮತ್ತು ಪೋಷಕರೊಂದಿಗೆ ಹಂಚ್ಕೋಬೇಕಾಗುತ್ತೆ. ದಸರಾ ರಜದ ಅವಧಿಯನ್ನು ಸಹ ಕೊಟ್ಟಿದ್ದಾರೆ, 3/10/26ರಿಂದ 21/10/2026ವರೆಗೆ ದಸರಾ ರಜೆ ಇರ್ತದೆ. ಇಲ್ಲಿ ನೀವು ಗಮನಿಸ್ಕೋಬೇಕು, ಮೇಯ್ನು ಇಲ್ಲಿ 40+10 10 ಮೌಖಿಕ, 40 ರಿಟರ್ನ್ ಮಾಡ್ತೀವಿ, 50ಕ್ಕೆ ಎಕ್ಸಾಮನ್ನು ಮಾಡ್ತೀವಿ. ಜೊತೆಗೆ ಏನು ಮಾಡ್ತೀವಿ, ನಾವು ಇದನ್ನು 20%ಕ್ಕೆ ಕನ್ವರ್ಟನ್ನು ಮಾಡಿಕೊಡ್ತೀವಿ. FAಗಳು 15 SA 20, ಅಲ್ಲಿಗೆ 50 ಆಗ್ತದೆ. ಅಲ್ಲಿಗೆ ಒಂದು ಅರ್ಧ ಶೈಕ್ಷಣಿಕ ವರ್ಷ ಮುಗಿಯುತ್ತೆ. ಇನ್ನರ್ಧ ಶೈಕ್ಷಣಿಕ ವರ್ಷದಲ್ಲಿ ಮತ್ತೆ FA3ಯನ್ನು ಮಾಡಬೇಕು. ಇದು 22/10/26ರಿಂದ 16/12/26 ಸಿಲೆಬಸ್ಸನ್ನು ತೆಗೆದುಕೋಬೇಕಾಗುತ್ತೆ. ಇಲ್ಲಿ ಸೇಮ್ ಅದೇ ಇರುತ್ತೆ, ಚೇಂಜಸ್ ಯಾವುದೂ ಇಲ್ಲ. ಇದನ್ನು ಮಾಡುವಂಥ ಅವಧಿ 17/12/26ರಿಂದ 19/12/26 ಒಳಗಡೆ ಮಾಡಬೇಕಾಗುತ್ತೆ.
FA4 ಸೇಮ್ ಸಿಲೆಬಸ್, ಈ ಅವಧಿಯ ಸಿಲೆಬಸ್ಸನ್ನು ನಾವು ಪರಿಗಣಿಸಬೇಕು. ದಿನಾಂಕ ನೋಡ್ಕೊಳ್ಳಿ, FA4ಗೆ 8/2/27ರಿಂದ 10/2/2027 ಅವಧಿಯಲ್ಲಿ ಈ ಒಂದು FA4 ನೀವು ಏನು ಮಾಡಬೇಕಾಗುತ್ತೆ, ನಿರ್ವಹಿಸಬೇಕಾಗುತ್ತೆ, ಶೇಕಡ 15 ಅಂಕಗಳಿಗೆ. ನೆಕ್ಸ್ಟು ಸಂಕಲನಾತ್ಮಕ 2 SA2 ಏನು ಬರುತ್ತೆ ನೋಡಿ, ಇದನ್ನು ಫೆಬ್ರವರಿ ಮಾಹೆಯ 1ರಿಂದ 3ನೇ ತರಗತಿಗಳಿಗೆ ಸಿಲೆಬಸ್ಸನ್ನು ಸಹ ಕೊಟ್ಟಿದ್ದಾರೆ. ಇಷ್ಟು ಶೇಕಡ ಮುಂದಿನ ಚಾರ್ಟಲ್ಲಿ ಅದನ್ನು ನಿಮಗೆ ಬ್ರೀಫಾಗಿ ಕೊಟ್ಟಿದ್ದಾರೆ, ಅಲ್ಲಿ ನೋಡೋಣ. ಶೇಕಡ 50ರ ಪಠ್ಯವನ್ನು ನಾವು ಏನು ಮಾಡಬೇಕು, ಪರಿಗಣಿಸಬೇಕಾಗುತ್ತೆ. ಇಲ್ಲಿ ನೀವು ನೋಡಿ, ಇದನ್ನು ಸಿಲೆಬಸ್ಸು ಸಹ ಡೇಟನ್ನು ಸಹ ಕೊಟ್ಟಿದ್ದಾರೆ. 22/10/26ರಿಂದ 14/3/27ವರೆಗಿನ ಪಠ್ಯವನ್ನು ಮತ್ತು ಪುನರಾವರ್ತನೆಯನ್ನು ತೆಗೆದುಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 10 ಅಂಕಗಳಿಗೆ ಮೌಖಿಕ, 40 ಅಂಕಗಳಿಗೆ ಲಿಖಿತ, ಒಟ್ಟು 50 ಮತ್ತು ಶೇಕಡ 20ಗೆ ಪರಿವರ್ತಿಸ್ಕೋಬೇಕು. SA1ನಲ್ಲಿ ಯಾವ ರೀತಿ ಪರಿಗಣಿಸಿದ್ರೋ ಅದೇ ರೀತಿಯಲ್ಲಿ ಪರಿಗಣಿಸಬೇಕಾಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಪ್ರಾಥಮಿಕ ಶಾಲಾ ಸಮುದಾಯದತ್ತ ಕಾರ್ಯಕ್ರಮ ಇರುತ್ತೆ, ಅದರಲ್ಲಿ ನಾವು ಇದನ್ನು ಹಂಚ್ಕೋಬೇಕಾಗುತ್ತೆ. ಡೇಟ್ ನೋಡ್ಕೊಳ್ಳಿ, 15/3/27ರಿಂದ 23/2027 ಒಳಗಡೆ ಈ ಒಂದು SA2 ಮಾಡಬೇಕಾಗುತ್ತೆ. ಈಗ ಎಲ್ಲ FAಯಿಂದ ನಮಗೆ 15 + 15 ಅಂದರೆ 30 ಅಲ್ಲಿಗೆ 60 ಆಗುತ್ತೆ. ಪ್ಲಸ್ಸು SA1ಇಂದ 20, SA2ಇಂದ 20 ಸಿಗುತ್ತೆ. ಅಲ್ಲಿಗೆ ನಿಮಗೆ ಒಟ್ಟು 100 ಅಂಕಗಳಿಗೆ ನಾವು ಏನು ಮಾಡಬೇಕಾಗುತ್ತೆ, ಫಲಿತಾಂಶವನ್ನು ಘೋಷಣೆ ಮಾಡಬೇಕಾಗುತ್ತೆ. ಇದು ಬರೀ ಕೇವಲ 1 to 5ಗೆ ಮಾಡುವಂಥ ವಿಧಾನ ಆಗಿದೆ. ನಂತರ ಮುಂದುವರೆದರೆ 6ರಿಂದ 8ನೇ ತರಗತಿಗೆ ಬಂದಾಗ ಇಲ್ಲೂ ಸಹ ಪಠ್ಯಕ್ರಮ ಇಷ್ಟು ತಗೋಬೇಕು, ಶೇಕಡ 25 ಪರಿಗಣಿಸಬೇಕು. 6ರಿಂದ 8ಕ್ಕೆ ಡೇಟನ್ನು ಸಹ ಕೊಟ್ಟಿದ್ದಾರೆ, ಈ ಅವಧಿ ಅದನ್ನು ಪರಿಗಣಿಸಿ ಅಂತ. ಇಲ್ಲೂ ಸಹ ನೀವು ಏನು ಮಾಡಬೇಕು, ಚಟುವಟಿಕೆಗಳನ್ನು ಪರಿಗಣಿಸಬೇಕು. ಗೃಹ ಪಾಠಗಳನ್ನು, ಪ್ರಾಜೆಕ್ಟ್ಸ್ಗಳನ್ನ, ಚಟುವಟಿಕೆ ಪುಸ್ತಕಗಳು ಮತ್ತು ಅಭ್ಯಾಸ ಪುಸ್ತಕದಲ್ಲಿರುವಂಥ ಚಟುವಟಿಕೆಗಳನ್ನು ಅಥವಾ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಪರಿಗಣಿಸ್ತೀರಾ. ಇಲ್ಲಿ ಬಂದು ಇದು ನಡೆಯುವಂತಹ ಅವಧಿ 28/7/26ರಿಂದ FA1 ಇದು. FA1 ನೋಡಿ, 28/7/26ರಿಂದ 30/7/26 ಒಳಗಡೆ ನಡೆಯುತ್ತೆ. ಈಗ ಆಲ್ರೆಡಿ ಮುಗಿದೋಗಿದೆ. ಇಲ್ಲಿ ಹೆಂಗೆ ಮಾಡಬೇಕಪ್ಪ ಅಂದರೆ 6ರಿಂದ 8ಕ್ಕೆ ಬಂದಾಗ ಇಲ್ಲಿ ಭಾಷೆಗಳಿಗೆ 1 ಪಾಠ 1 ಪದ್ಯವನ್ನು ಪರಿಗಣಿಸಬೇಕು. ಅಂದರೆ LBA ಟೆಸ್ಟನ್ನು ಮಾಡಬೇಕಾದ್ರೆ ಸಮಾಜ ವಿಜ್ಞಾನದ ಪಾಠಕ್ಕೆ ಬಂದಾಗ ಪ್ರತಿ 3 ಪಾಠಕ್ಕೆ ಮತ್ತು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಪ್ರತಿ ಪಾಠಕ್ಕೆ LBA ಪ್ರಶ್ನೆಕೋಟಿಯನ್ನು ಆಧರಿಸಿ 20 ಅಂಕಗಳಿಗೆ ನಾವು ಏನು ಮಾಡಬೇಕು, ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಇದೊಂದು ಗಮನಿಸ್ಕೊಳ್ಳಿ. ಸೋಷಿಯಲಲ್ಲಿ ಮಾತ್ರ 3 ಪಾಠವನ್ನು ಸೇರಿಸಿ ಕಂಬೈನ್ ಮಾಡಿ ಯೂನಿಟ್ ಟೆಸ್ಟನ್ನು ಮಾಡ್ಬೋದು. ಮತ್ತು ಈ ಭಾಷೆಗಳಲ್ಲಿ 1 ಪಾಠ ಮತ್ತು 1 ಪದ್ಯವನ್ನು ಪರಿಗಣಿಸಬೇಕು. ಇನ್ನು ಗಣಿತ ಮತ್ತು ವಿಜ್ಞಾನದಲ್ಲಿ ಇಂಡಿವಿಜುವಲ್ ಪ್ರತಿ ಪಾಠಕ್ಕೂ ನಾವು LBAಯನ್ನು ಮಾಡಬೇಕಾಗುತ್ತೆ 6ರಿಂದ 8ಕ್ಕೆ. ನೆಕ್ಸ್ಟ್ ಅದೇ ರೀತಿ ಇದನ್ನು ಶೇಕಡ 10ಕ್ಕೆ ಕನ್ವರ್ಷನ್ ಮಾಡ್ಕೋಬೇಕು. ಟೋಟಲ್ಲು FA1 ಅವಧಿ ಎಲ್ಲ ಚಟುವಟಿಕೆಗಳನ್ನು ಶೇಕಡ 10ಕ್ಕೆ ನಾವು ಅದನ್ನು ಪರಿವರ್ತನೆ ಮಾಡ್ಕೋಬೇಕಾಗುತ್ತೆ. ಸೇಮ್ FA2 ಸಹ ಅವಧಿಯನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. 27/8/26ರಿಂದ 38/26 ಇದು ಸೇಮ್ ಬರುತ್ತೆ, ಅಲ್ಲಿ ಇದ್ದೇ ಬರುತ್ತೆ. ಇಲ್ಲೂ ಸೇಮ್ ಚಟುವಟಿಕೆಗಳನ್ನು ಪರಿಗಣಿಸ್ಕೊತೀರಾ, ಇಲ್ಲೂ ಶೇಕಡ 10ಕ್ಕೆ ಪರಿಗಣಿಸ್ಕೊತೀರಾ. ಆದರೆ SA1ಗೆ ಬಂದಾಗ ನೋಡಿ, ಇಲ್ಲಿ ಈ ಥರ ಅಲ್ಲಿ ಏನು ಮಾಡ್ತೀವಿ ಅಂದರೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 10 ಅಂಕಗಳಿಗೆ ನಾವು ರಿಟರ್ನ್ ಮಾಡ್ಕೋಬೇಕು. SA1ನಲ್ಲಿ 40 ಅಂಕಗಳಿಗೆ ಲಿಖಿತ ಮಾಡ್ಕೋಬೇಕು. ಒಟ್ಟಾರೆ 50 ಅಂಕಗಳಿಗೆ ಪರೀಕ್ಷೆ ನಡೆಸಿ ಅದನ್ನು ಶೇಕಡ 30ಕ್ಕೆ ಪರಿವರ್ತಿಸಬೇಕಾಗುತ್ತೆ. ಅಲ್ಲಿಗೆ ಇಲ್ಲಿ 10 10 + 30 ಆಗುತ್ತೆ, ಅಲ್ಲಿಗೆ 50 ಆಗುತ್ತೆ. ಇದರ ಅವಧಿ ಬಂದು ಅಂದರೆ ನಿಮಗೆ ನೋಡಿ 23/9/26ರಿಂದ 30/9/26 ಒಳಗಡೆ ಮಾಡಬೇಕಾಗುತ್ತೆ ಈ ಒಂದು SA1 ಪರೀಕ್ಷೆಯನ್ನು. ನೋಡಿ, ಪ್ರಾಥಮಿಕ ಪ್ರೌಢಶಾಲಾ ವಿಭಾಗದ ಮೊದಲನೇ ಸಮುದಾಯದ ಶಾಲೆ 30/10/25 ನೋಡಿ. ಪ್ರಾಥಮಿಕ ಆದರೆ 29, ಇನ್ನು ಪ್ರೌಢಶಾಲೆಗಳಿಗೆ 30ನೇ ತಾರೀಕು ಈ ಒಂದು ಸಮುದಾಯದ ಶಾಲೆ ನಡೆಯುತ್ತೆ. ನಂತರ ದಸರಾ ರಜೆ ಈಗ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ FA3 ಸಹ ಸೇಮ್ ಬರುತ್ತೆ. ಡೇಟ್ ಬಂದು 17/12/26ರಿಂದ 19/12/26 ಒಳಗಡೆ ನಡೆಯುತ್ತೆ. ಇದನ್ನು ಶೇಕಡ 10ಕ್ಕೆ ಪರಿವರ್ತಿಸ್ಕೋಬೇಕು. ಸೇಮ್ FA4 ಸಹ ಸೇಮು 8/2/2027ರಿಂದ 10/2/2027ವರೆಗೆ ನಡೆಸಬೇಕಾಗುತ್ತೆ. ಅದನ್ನು ಶೇಕಡ 10ಕ್ಕೆ ಪರಿವರ್ತಿಸ್ಕೋತೀರಾ. ನೆಕ್ಸ್ಟ್ SA2ಗೆ ಬಂದಾಗ SA2ನಲ್ಲಿ ನೀವು ನೋಡಿ, ಇಲ್ಲಿ ಕೋರ್ ವಿಷಯಗಳಿಗೆ ಮತ್ತು ಭಾಷೆ ವಿಷಯಗಳಿಗೆ ಶೇಕಡ 10 ಸೇಮ್ ಓವರಾಲನ್ನು ಮಾಡ್ಕೋತೀರಾ. ರಿಟರ್ನ್ 40ಕ್ಕೆ ಮಾಡ್ಕೋತೀರಾ. ಒಟ್ಟಾರೆ 50 ಅಂಕಗಳಿಗೆ ಮಾಡಿಕೊಂಡು ಶೇಕಡ 30ಕ್ಕೆ ಪರಿವರ್ತಿಸ್ಕೋತೀರಾ. ಇದರ ಡೇಟ್ ಬಂದು 15/3/2027ರಿಂದ 23/2027 ಒಳಗಡೆ ಮಾಡಬೇಕಾಗುತ್ತೆ. ಅಲ್ಲಿಗೆ ನಮಗೆ 10 + 10 + 30 ಪ್ಯಾಟ್ರನ್ ಸಿಗುತ್ತೆ. ನೆಕ್ಸ್ಟು ಅದೇ ಥರ SA2 ಹಿಂಗೆ ಸಿಗುತ್ತೆ, 10 + 10 + 10 + 30 ಅಲ್ಲಿಗೆ ಎಷ್ಟಾಗುತ್ತೆ, 100 ಆಗುತ್ತೆ. ಈ 100ಗೆ ನಾವು ಏನು ಮಾಡಬೇಕು, ಪರಿಗಣಿಸಿ ಫಲಿತಾಂಶವನ್ನು ಘೋಷಣೆ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ 6ರಿಂದ 8ನೇ ತರಗತಿಗಳಿಗೆ ಏನಾಗೋದಿಲ್ಲ ಅಂತಂದರೆ
ಅರ್ಧ ವರ್ಷದ ಪಠ್ಯವನ್ನು ಮಾತ್ರ ಪರಿಗಣಿಸ್ತಾರೆ. SA1ಗೆ ಅರ್ಧ ವರ್ಷದ್ದು, ಇನ್ನು ಉಳಿದ 2ನೇ ಸೆಮಿಸ್ಟರ್ ಬುಕ್ ಏನಿದೆ ಅದನ್ನು ನೆಕ್ಸ್ಟು SA2ಗೆ ಪರಿಗಣಿಸ್ತಾರೆ. ಇದು ಕ್ಯಾರಿ ಆಗಲ್ಲ. ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಕ್ಯಾರಿ ಸೆಮಿಸ್ಟರ್ಗೆ ಕ್ಯಾರಿ ಆಗೋದಿಲ್ಲ 6ರಿಂದ 8ನೇ ತರಗತಿಯವರೆಗೆ. ಅದನ್ನು ನೀವು ಗಮನಿಸ್ಕೋಬೇಕು. ನೆಕ್ಸ್ಟು ಇದು 6ರಿಂದ 7 ಅನಿಸುತ್ತೆ. 8ನೇ ತರಗತಿಗೆ ಸಪ್ರೇಟ್ ಇಲ್ಲಿ ಕೊಟ್ಟಿದ್ದಾರೆ 8ನೇ ತರಗತಿಗೆ. ನೋಡಿ, 6ರಿಂದ 7ನೇ ತರಗತಿಗೆ ಏನಾಗಲ್ಲ ಅಂದರೆ ಪಠ್ಯ, ಅಂದರೆ ಪ್ರಥಮ ಸೆಮಿಸ್ಟರ್ನ ಏನು ಪಠ್ಯ ಇದೆಯಾ ಅದು ಸೆಕೆಂಡ್ ಸೆಮಿಸ್ಟರ್ಗೆ ಕ್ಯಾರಿ ಆಗಲ್ಲ. ಅದು ಪ್ರತಿ ಸೆಮಿಸ್ಟರ್ ವೈಸು SA1, ಪ್ರತಿ ಇನ್ನೊಂದು 2ನೇದಕ್ಕೆ SA2 ಮಾಡ್ತೀವಿ. ಆದರೆ 8ನೇ ತರಗತಿಗಳಿಗೆ ಬಂದಾಗ ಆ ಥರ ಆಗೋದಿಲ್ಲ. ಇಲ್ಲಿ ಅವ್ರು ಏನು ಹೇಳ್ತಾರೆ ನೋಡಿ, ಜೂನ್ 2026ರಿಂದ ಮಾರ್ಚ್ 2027ರವರೆಗಿನ ವಾರ್ಷಿಕ ಪಠ್ಯವನ್ನು ಪರಿಗಣಿಸಬೇಕು. 8ನೇ ತರಗತಿಗೆ ವಿಶೇಷವಾಗಿ ಇಡೀ ಪಠ್ಯಪುಸ್ತಕ ಅಂದರೆ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ ಕಂಪ್ಲೀಟ್ 2 ಸೆಮಿಸ್ಟರ್ನ ಸಿಲೆಬಸ್ಸನ್ನು ಪರಿಗಣಿಸಿ ನಾವು SA2 ಮಾಡಬೇಕಾಗುತ್ತೆ. ಇಲ್ಲೂ ಸಹ ನಾವು 10 ಅಂಕಗಳಿಗೆ ನೋಡಿ ಚೇಂಜಸ್ ಆಯಿತು. 8ನೇ ಕ್ಲಾಸಿಗೆ ಅಲ್ಲಿ 6ರಿಂದ 7ನೇ ಕ್ಲಾಸಿಗೆ 40ಕ್ಕೆ ಓರಲ್ ಮಾಡ್ತಾಯಿದ್ವಿ. 8ನೇ ತರಗತಿಗಳಿಗೆ 10 ಅಂಕಗಳಿಗೆ ಮೌಖಿಕ 50 ಅಂಕ ಆಗುತ್ತೆ. ಇಲ್ಲಿ ಒಟ್ಟು 60 ಅಂಕ ಆಗುತ್ತೆ. ಒಟ್ಟು ಅದನ್ನು ನಾವೇನು ಮಾಡ್ತೀವಿ 30 ಅಂಕಗಳಿಗೆ ಪರಿವರ್ತನೆ ಮಾಡ್ಕೋಬೇಕಾಗುತ್ತೆ. ಇದು ನಮ್ಮ 8ನೇ ತರಗತಿಯ ಪ್ಯಾಟರ್ನು. ಇದು ಸಹ ಸೇಮ್ ಡೇಟ್ ಇದೆ, ಅದರಲ್ಲೇ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು 9ರಿಂದ 10ನೇ ತರಗತಿಗೆ ಬಂದಾಗ ಈಗ ಆಲ್ರೆಡಿ ಹೇಗೆ ಮಾಡ್ತಾಯಿದ್ವಿ ಅದೇ ಥರನೇ ಇರ್ತದೆ. ಸೇಮ್ FA1 ಮಾಡ್ತೀವಿ. ಇಲ್ಲೂ ಸಹ ನಾವು ಏನು ಮಾಡ್ತೀವಿ 9, 10ನೇ ತರಗತಿಗಳಿಗೆ FA1 ಚಟುವಟಿಕೆಗಳ FA1 ಮಾಡಬೇಕಾದ್ರೆ 2 ಚಟುವಟಿಕೆಗಳನ್ನ ಕೊಡ್ತೀವಿ. ಪ್ರತಿ ಚಟುವಟಿಕೆ 15 ಅಂಕಗಳಿಗಿರುತ್ತೆ. ಅಲ್ಲಿಗೆ 2 ಚಟುವಟಿಕೆಗಳು 15 + 15 ಆಗುತ್ತೆ. ಪ್ಲಸ್ 20 ಅಂಕಗಳಿಗೆ ಒಂದು ಲಿಖಿತ ಪರೀಕ್ಷೆಯನ್ನು ಮಾಡ್ತೀವಿ, ಒಂದು ಅಚೀವ್ಮೆಂಟ್ ಟೆಸ್ಟ್ ಮಾಡ್ತೀವಿ. ಅಲ್ಲಿಗೆ 50 ಅಂಕಗಳಿಗೆ ಒಂದು FAಯನ್ನು ಮಾಡ್ತೀವಿ ನಾವು. ಇದಕ್ಕೆ ಸಿಲೆಬಸ್ಸು ಸಹ ಡೇಟ್ ಕೊಟ್ಟಿದ್ದಾರೆ. ಇಲ್ಲೂ ಸೇಮ್ ನೋಡಿ 9ರಿಂದ 10ಕ್ಕೆ ಏನು ಯೂನಿಟ್ ಟೆಸ್ಟ್ಗಳನ್ನ ಮಾಡಬೇಕಾದ್ರೆ ಭಾಷೆಗಳಲ್ಲಿ 1 ಪಾಠ 1 ಪದ್ಯ, ಸಮಾಜ ವಿಜ್ಞಾನ ವಿಷಯದಲ್ಲಿ 3 ಪಾಠಗಳಿಗೆ, ಗಣಿತ ವಿಜ್ಞಾನಕ್ಕೆ ಪ್ರತಿ ಪಾಠಕ್ಕೆ LBA ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ. ಇದರ ಡೇಟು 28/7/26ರಿಂದ 37/26 ಒಳಗಡೆ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಮುಗ್ದಿದೆ ಇದು. ನೆಕ್ಸ್ಟು FA2 ಸಹ ಸೇಮು ಡೇಟ್ ನೋಡ್ಕೊಳ್ಳಿ ಅಷ್ಟೇ. 27/8/26ರಿಂದ 38/26 ಒಳಗಡೆ ಮಾಡಬೇಕಾಗುತ್ತೆ. ಇದು ಸೇಮ್ ಅದೇ ಥರನೇ ಮಾಡ್ತೀವಿ. SA1ಗೆ ಬಂದಾಗ ನಾವು ನೋಡಿ ಇಲ್ಲಿ ಏನು ಮಾಡ್ತೀವಿ, SA1ನಲ್ಲಿ ಇಲ್ಲಿ ಪ್ರಥಮ ಭಾಷೆಗೆ 100 ಅಂಕಕ್ಕೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಹಾಗೂ ಕೋರ್ ವಿಷಯಕ್ಕೆ 80 ಅಂಕಗಳಿಗೆ ನಾವೇನು ಮಾಡ್ತೀವಿ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ, ಲಿಖಿತ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಡೇಟ್ ಬಂದು 23/9/26ರಿಂದ 39/23 ಒಳಗಡೆ ಮಾಡಬೇಕಾಗುತ್ತೆ. 30 ಪ್ರೌಢಶಾಲೆಯ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಇರ್ತದೆ. ನೆಕ್ಸ್ಟ್ ದಸರಾ ರಜೆ ಅವಧಿ ನಿಮಗೆ ಅಲ್ಲಿಂದ ಮುಂದುವರಿಯುತ್ತದೆ. ಇಲ್ಲಿ ನೀವು ಏನು ಮಾಡ್ತೀರಾ, ಅಲ್ಲಿ 4 ಏನು FAಗಳು ನಡೆಯುತ್ತೆ. 4 FAಗಳು ಏನು ನಡೆಯುತ್ತೆ, ಆ 4 FAಗಳನ್ನು ಏನು 200 ಅಂಕಗಳಿಗೆ ಆಗಿರುತ್ತೆ. ಪ್ರತಿ FA 50 ಅಂಕ, ಅಲ್ಲಿ 4 FA 200 ಅಂಕ ಇರುತ್ತೆ. ಆ 200 ಅಂಕಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ಕನ್ನಡ ಭಾಷೆಯನ್ನು ಬಿಟ್ಟು ಇನ್ನು ಉಳಿದ 5 ವಿಷಯಗಳಲ್ಲಿ ಅದನ್ನು 20%ಕ್ಕೆ ಕನ್ವರ್ಷನ್ ಮಾಡ್ಕೋಬೇಕಾಗುತ್ತೆ, ಅಂದರೆ 20% ತೆಗೆದುಕೋಬೇಕಾಗುತ್ತೆ. ಆದರೆ ಇದರಲ್ಲಿ ಮಾತ್ರ ಕನ್ನಡ ವಿಷಯದಲ್ಲಿ ಮಾತ್ರ ಏನು ಮಾಡ್ತೀವಿ 25ಕ್ಕೆ ಪರಿಗಣಿಸ್ತೀವಿ. ಒಟ್ಟು ನಮಗೆ ಆಂತರಿಕ ಮೌಲ್ಯಮಾಪನದಿಂದ 125 ಅಂಕ ಸಿಗುತ್ತೆ. ಇದರಿಂದ 500 ಅಂಕ ಸಿಗುತ್ತೆ. ಅಲ್ಲಿಗೆ ಟೋಟಲಿ ನಾವು 625ಕ್ಕೆ ನಾವು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಸೇಮ್ FA3 ಸಹ ಸೇಮ್ ಇರ್ತದೆ. ಡೇಟು ಡಿಸೆಂಬರ್ ತಿಂಗಳು 17ರಿಂದ 19ರವರೆಗೆ ನಡೀತದೆ. ಅದೇ ರೀತಿ FA4 ಸಹ ಸೇಮ್ 8/2/27ರಿಂದ 10/2/27ರವರೆಗೆ ನಡೆಯುತ್ತೆ. ನಂತರ ಇಲ್ಲಿ ನೋಡಿ ಏನು SA2ಗೆ ಬಂದಾಗ ಪ್ರಥಮ ಭಾಷೆ 100 ಲಿಖಿತ 25 ಆಂತರಿಕ ಪರಿಗಣಿಸ್ತೀವಿ. ದ್ವಿತೀಯ ಮತ್ತು ತೃತೀಯ ಭಾಷೆ ಕೋರ್ ವಿಷಯಕ್ಕೆ 80 ಲಿಖಿತ 20 ಆಂತರಿಕ, ಅಲ್ಲಿ 100 ಅಂಕಗಳಿಗೆ ಪರಿಗಣಿಸ್ತೀವಿ. ಇಲ್ಲಿ ನಾವು ಏನು ನೋಡಿ ಪ್ರಶ್ನೆಕೋಟಿ ಯಾವುದನ್ನು ಕೇವಲ ನಾವು LBA ಪ್ರಶ್ನೆಕೋಟಿಯನ್ನು ಮಾತ್ರ ಬಳಸಿ ನಾವು ಏನು ಮಾಡಬೇಕು, ಇದನ್ನು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಾಗುತ್ತೆ. 9ನೇ ತರಗತಿಗೆ ಬಂದಾಗ 100% ಪಠ್ಯವನ್ನು ಏನು ಮಾಡಬೇಕು ಪರಿಗಣಿಸಬೇಕು. ಅಲ್ಲಿ ಒಂದು ನೋಡಿ ಇದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೇಮ್ ಹೇಗೆ ನಾವು
ವಾರ್ಷಿಕ ಪರೀಕ್ಷೆಯನ್ನು ಮಾಡ್ತೀವಿ ಅದೇ ಮಾದರಿಯಲ್ಲಿಯೇ ಒಂದು ಪ್ರಿಪ್ರೇಟರಿ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಅದು ಬರೀ ಕೇವಲ ಅಭ್ಯಾಸಕ್ಕೆ ಅಂತೇಳಿ ಹೇಳಿದ್ದಾರೆ. ಇದು LBI ಪ್ರಶ್ನೆಕೋಟಿಯನ್ನೇ ಬಳಸ್ಕೊಂಡು ಮಾಡಿ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನಾವು ಏನು ಮಾಡಬೇಕು, ಮಾಮೂಲಿ 15/3/27 23/2027 ನಡುವೆ ಒಂದು SA2 ಪರೀಕ್ಷೆಯನ್ನು ಮಾಡಬೇಕು. ಅದಕ್ಕೂ ಸೇಮ್ ಪೂರ್ವ ಸಿದ್ಧತೆಗೆ ಯಾವ ರೀತಿ ನೀವು ಪರಿಗಣಿಸಿದ್ರು ಅದೇ ರೀತಿಯಲ್ಲಿ ಪರಿಗಣಿಸಬೇಕಾಗುತ್ತೆ. ನೀವು 80 ಅಂಕಗಳು ಕನ್ನಡವನ್ನು ಬಿಟ್ಟು ಕನ್ನಡಕ್ಕೆ ಮಾತ್ರ 100 ಅಂಕಗಳಿಗೆ ಒಂದು ಪರೀಕ್ಷೆಯನ್ನು ಮಾಡಿ ಆಂತರಿಕ ಮೌಲ್ಯಮಾಪನದ ಅಂಕಗಳನ್ನು ಪರಿಗಣಿಸಿ ನಾವು 625ಕ್ಕೆ ಫಲಿತಾಂಶವನ್ನು ಘೋಷಣೆ ಮಾಡಬೇಕಾಗುತ್ತೆ. ಅದೇ ರೀತಿ 10ನೇ ತರಗತಿಗೂ ಸಹ ನೋಡಿ, ನಮ್ಮ ಏನು ಬೋರ್ಡಿಂದ KCAB ವತಿಯಿಂದ ಏನು ವೇಳಾಪಟ್ಟಿಯನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ನಾವು ಪ್ರೀ ಟೆಸ್ಟ್ ಅಂದರೆ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಸಹ ಯಾವುದೇ ಬದಲಾವಣೆ ಇಲ್ಲ, ಸೇಮ್ ಆ್ಯಸ್ ಇಟ್ ಈಸು ಹಿಂದೆ ನಡೀತಿತ್ತಲ್ಲ ಅದೇ ರೀತಿಯಲ್ಲೇ ಇರ್ತದೆ. 10ನೇ ತರಗತಿ ವಾರ್ಷಿಕ ಪರೀಕ್ಷೆ ನಮ್ಮ ಬೋರ್ಡಿಂದ ನೀಡುವ ಒಂದು ವೇಳಾಪಟ್ಟಿಯ ಪ್ರಕಾರ ಅದು ನಡೆಯುತ್ತೆ. ಅದರಲ್ಲೂ ಸಹ ಏನು ಚೇಂಜಸ್ಸು ಇರೋದಿಲ್ಲ. ನಿಮಗೆ ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾನೆ, ಏನು ಯಾವ ತರಗತಿಗಳಿಗೆ FAಗೆ ಮತ್ತು SAಗಳಿಗೆ ಎಷ್ಟು ಪರ್ಸೆಂಟೇಜನ್ನು ಪರಿಗಣಿಸಬೇಕು ಅಂತೇಳಿ ಇದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ DSRT ವತಿಯಿಂದಲೇ ಏನು ಮಾಡಿದ್ದಾರೆ, ನಮಗೆ ಪಠ್ಯ ವಿಭಜನೆಯನ್ನು ಕೊಟ್ಟಿದ್ದಾರೆ, 1 to 5th ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ನೀವು ಮಾಡ್ಕೋಬೇಕಾಗುತ್ತೆ. ಇನ್ನು ಮಾಹೆವಾರು ಮತ್ತು ಶೇಕಡವಾರು ವಾರ್ಷಿಕ ಪಾಠ ಹಂಚಿಕೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸಹ ಅವರು ಕೊಟ್ಟಿದ್ದಾರೆ. ಇಷ್ಟು ಈ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತಹ ಸುತ್ತೋಲೆ ಆಗಿರ್ತದೆ. ಒಮ್ಮೆ ಇದನ್ನು ಓದ್ಕೊಳ್ಳಿ ಮತ್ತು ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಅಂತ ಹೇಳಿ